ಊಟ ಬಲ್ಲವನಿಗೆ ರೋಗವಿಲ್ಲ. ಊಟ ಅಂದರೆ ಭಾಳ ಸರಳವಾಗಿ ನಿಮ್ಗೆ ಹೇಳ್ತೀನಿ, ಕಾರ್ಬೋಹೈಡ್ರೇಟ್ಸ್. ರಾಗಿ ಮುದ್ದೆ, ಚಪಾತಿ, ಅನ್ನ, ಇಡ್ಲಿ ಇವೆಲ್ಲ ಕಾರ್ಬೋಹೈಡ್ರೇಟ್ಸ್. ನೆಕ್ಸ್ಟ್ ಪ್ರೋಟೀನ್ಸ್. ಕೋಳಿ ಮೊಟ್ಟೆ ತಿಂತೀರಿ, ಕೋಳಿ ತಿಂತೀರಿ, ದ್ವಿದಳ ಧಾನ್ಯಗಳು ತಿಂತೀರಿ, ಪ್ರೋಟೀನ್ಸ್. ಮೂರನೇದು ಫ್ಯಾಟ್ಸು. ನೀವು ಕರ್ಡ್ಸ್ ತಿಂತೀರಿ, ತುಪ್ಪ ತಿಂತೀರಿ. ಇದು ಇನ್ನೆರಡು ನೀವು ಯಾವನ್ನು ಮರ್ತೋಗ್ತೀರಿ ನಾನು ಹೇಳ್ತೀನಿ. ವಾಟರ್ ಈಸ್ ಎ ಫುಡ್. ಫೈಬರ್, ನೀವು ತಿನ್ನುವ ಸೊಪ್ಪು ತರಕಾರಿಲಿರ್ತಕ್ಕಂಥ ನಾರಿನಾಂಶ, ಫೈಬರ್. ಸೊ ಜನಗಳಿಗೆ ಗೊಂದಲ ಏನಂದರೆ, ನೀರನ್ನ ಊಟಕ್ಕೆ ಮೊದಲು ಕುಡಿಬೇಕಾ, ಊಟಕ್ಕೆ ಮಧ್ಯೆ ಕುಡಿಬೇಕಾ, ಅದಾದಮೇಲೆ 45 ನಿಮಿಷ ಆದರೆ ಕುಡಿಬಾರ್ದು. ಅನೇಕ ತಪ್ಪು ಮಾತುಗಳನ್ನ ನಾನು ಈಚೀಚೆಗೆ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ನೋಡ್ತಾ ಇರ್ತೀನಿ, ಸೋಷಿಯಲ್ ಮೀಡಿಯಾಗೆ. ಒಬ್ಬ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಆಗಿ ನಿಮ್ಗೆ ಹೇಳ್ತೀನಿ, ನೀರನ್ನು ನೀವು ಯಾವ ಬೇಕಾದರೂ ಕುಡಿಬೋದು, ಊಟದ ಮಧ್ಯೆ ಕುಡಿಬಾರ್ದು ಅಂತ ಇಲ್ಲ. ನೋಡಿ, ನೀರು ಕುಡಿದ್ರೆ ನೀರಿಗೆ ಒಂದು ಸ್ಪೆಷಲ್ ರೂಟ್ ಇದೆ ಸ್ಟಮಕ್ನಲ್ಲಿ. ನಾವು ಮೆಜೆಂಟಾ ಟ್ರಸ್ಸೆ ಅಂತೀವಿ. ನಿಮ್ಮ ಚಟ್ರ ಜೆ ಶೇಪ್ಡ್ ಇರುತ್ತೆ, 2 ಕರ್ವ್ ಇರುತ್ತೆ, ಲೆಸ್ಸರ್ ಕರ್ವೇಚರ್, ಗ್ರೇಟರ್ ಕರ್ವೇಚರು. ನೀವು ಕುಡಿದ ನೀರು ಲೆಸ್ಸರ್ ಕರ್ವೇಚರ್ನೊಳಗೆ ಜುಯ್ ಅಂತ ಡಿಯೋಡ್ ನಮ್ಗೆ ಹೋಗುತ್ತೆ. ಅದನ್ನು ನಾವು ಮೇಜರ್ ರೋಡ್ ಫಾರ್ ವಾಟರ್ ಅಂತೀವಿ. ಭಾಳ ಸರಳ. ನೀರು ನೀವು ಯಾವ ಬೇಕಾದರೂ ಕುಡಿ.